5ನೇ ತರಗತಿ ಶಿಕ್ಷಣ ಫೌಂಡೇಶನ್ ಕನ್ನಡ ವರ್ಕ್ಬುಕ್ ಆಕ್ಟಿವಿಟೀಸ್ ಆನ್ಸರ್. ಪದಗಳ ಆರಂಭದಲ್ಲಿರುವ ಸ್ವರಗಳನ್ನು ಗುರುತಿಸಿ ಮತ್ತು ಅವುಗಳ ಸೂಕ್ತವಾದ ಸ್ವರದ ಅಡಿಯಲ್ಲಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲೂ ಕೂಡ ಅಷ್ಟೇ ಸ್ವರಗಳನ್ನು ಗುರುತಿಸಿ ನೀವು ಬರೀಬೇಕು. ನೆಕ್ಸ್ಟ್ ನಿಮಗೆ ಕಾಗುಣಿತಕ್ಕೆ ಅನುಗುಣವಾಗಿ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೇಳಿದರೆ, ಅದಾದ ನಂತರ ನಿಮಗೆ ಪದಗಳನ್ನು ನಾವು ಕಾಗುಣಿತಕ್ಕೆ ಅನುಗುಣವಾಗಿ ಕೋಷ್ಟಕದಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಕಾಗುಣಿತವನ್ನು ಕೊಟ್ಟಿದ್ದಾರೆ. ನಾನು ಕೆಲವೊಂದು ಮಿಸ್ ಮಾಡಿದ್ದೀನಿ, ನೀವು ನೋಡಿ ಬರೀರಿ. ನೆಕ್ಸ್ಟ್ ಅರ್ಥಪೂರ್ಣ ಪದಗಳನ್ನು ರಚಿಸಿ ಅಂತ ಕೇಳಿದ್ದಾರೆ. ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತಲೂ ಕೂಡ ಕೇಳಿದ್ದಾರೆ. ಕಾಗುಣಿತಕ್ಕೆ ಅನುಗುಣವಾಗಿ ಕೋಷ್ಟಕದಲ್ಲಿ ಬರೆಯಿರಿ. ಇಲ್ಲಿ ಕಾಗುಣಿತನ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಿನ ಪದ ಬಳಸಿ ವಾಕ್ಯಗಳ ಅರ್ಥಪೂರ್ಣ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೇಳಿದ್ದಾರೆ. ಅದಾದ ನಂತರ ಕಾಗುಣಿತ ಹಾಗೂ ಕಾಗುಣಿತಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಗುಣಿತವನ್ನು ಕೊಟ್ಟಿದ್ದಾರೆ ಹಾಗೂ ಕಾಗುಣಿತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಮತ್ತು ಕಾಗುಣಿತ ಇದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಚಿತ್ರಗಳು ಮತ್ತು ಪದಗಳನ್ನು ಹೊಂದಿಸಿ ಬರೆಯಿರಿ ಹಾಗೂ ಸರಿಯಾದ ಪದಕ್ಕೆ ವೃತ್ತ ಹಾಕಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕಾಗುಣಿತ ಹಾಗೂ ಕಾಗುಣಿತ. ನೆಕ್ಸ್ಟ್ ಪದಗಳನ್ನು ಅವುಗಳ ಕಾಗುಣಿತಕ್ಕೆ ಅನುಗುಣ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ. ಇಲ್ಲಿ ಅಷ್ಟೇ ಕೊಟ್ಟಿದ್ದಾರೆ, ತಲೆ, ತಾಯತ, ತಿಲಕ. ಇನ್ನು ನೀವು ಅದನ್ನು ಹುಡುಕಿ ಬರೆಯಿರಿ. ಇವುಗಳಲ್ಲಿ ಕ್ರಿಯೆಯನ್ನು ತೋರಿಸುವ ಪದವನ್ನು ವೃತ್ತ ಹಾಕಿ ಗುರುತಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕಾಗುಣಿತ ಬಗ್ಗೆ ಬರೀಬೇಕು. ಅದಾದ ನಂತರ ನಿಮಗೆ ನೆಕ್ಸ್ಟ್ ಕಾಗುಣಿತ ಇದೆ, ದದ್ದ, ದಿದ್ದಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ ನಿಮಗೆ ಎರಡನೇ ಕಾಗುಣಿತ ಅನುಗುಣವಾಗಿ ನೀವು ಬರೀಬೇಕು. ನೆಕ್ಸ್ಟ್ ನಿಮಗೆ ಕಾಗುಣಿತ ಕೊಟ್ಟಿದ್ದಾರೆ ಕೋಷ್ಟಕದಲ್ಲಿ, ಇಂದ ನೈವರೆಗೆ. ನೆಕ್ಸ್ಟ್ ಇಲ್ಲಿ ಪೀಠ, ಕಾಗುಣಿತ ಹಾಗೂ ಕಾಗುಣಿತ. ಇಲ್ಲೂ ಅಷ್ಟೇ ಪದಗಳನ್ನು ಅವುಗಳಿಗೆ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ಗಳು ಅಷ್ಟೇ ನಿಮಗೆ ಇಲ್ಲಿ ಕಾಗುಣಿತದ ಒಂದು ಪ್ರಕಾರ ನಿಮಗೆ ಇಲ್ಲಿ 5ನೇ ತರಗತಿಯ ಚಟುವಟಿಕೆ ಪುಸ್ತಕದಲ್ಲಿ ನಿಮಗೆ ಅವರು ನೀಡಿರತಕ್ಕಂಥ ಇದು ಕಾಗುಣಿತದ ಒಂದು ಚಟುವಟಿಕೆ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಗುಣಿತ ಕೊಟ್ಟಿದ್ದಾರೆ, ಬೋ, ಬ್ರೂ, ಬೇ, ಭೈ ಈ ಥರ. ಇಲ್ಲಿ ಕಾಗುಣಿತ ಮಗಳ, ಮನೆ, ಮರಣ, ಮಗ, ಮುಸುಕು. ಅದಾದ ನಂತರ ಕಾಗುಣಿತದ ಒಂದು ಅನುಗುಣವಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾಗುಣಿತದ ಬಗ್ಗೆ ಕೊಟ್ಟಿದ್ದಾರೆ ನಿಮಗೆ. ಅದಾದ ಮೇಲೆ ಕಾಗುಣಿತದ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಗುಣಿತ ಇದೆ. ನೆಕ್ಸ್ಟ್ ಕಾಗುಣಿತ ಇದೆ. ನೆಕ್ಸ್ಟ್ ಕಾಗುಣಿತ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಗುಣಿತದ ಬಗ್ಗೆ ಅನುಗುಣವಾಗಿ ಕೋಷ್ಟಕದಲ್ಲಿ ಬರೆಯಿರಿ. ನೆಕ್ಸ್ಟ್ ಕಾಗುಣಿತದ ಬಗ್ಗೆ ಇದೆ. ನೆಕ್ಸ್ಟ್ ಕಾಗುಣಿತ ಅನುಗುಣವಾಗಿ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಆ್ಯಕ್ಟಿವಿಟಿ ನಿಮಗೆ ಕಾಗುಣಿತದ ಅನುಗುಣವಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.